ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿರುವ ಘಟನೆ ಅವರವರ ಮನೆಗಳಿಗೆ ಎಲ್ಲ ಮುಗಿತಾ ಇದೆ, ಆದರೆ ರಾಜ್ಯಕ್ಕೆ ಮುಗಿದಂತೆ ಕಾಣಿಸುತ್ತಿಲ್ಲ. ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ ಬೆನ್ನಲ್ಲಿ ಸರ್ಕಾರ ಮೇಜರ್ ಸರ್ಜರಿಯನ್ನು ಮಾಡ್ತಾ ಇದೆ ಅಂತ ಬಹುಜನರ ಅಭಿಪ್ರಾಯ. ನನ್ನ ಪ್ರಕಾರ ಅದು ಸರ್ಜರಿ ಅಲ್ಲ. ಸರ್ಕಾರ ತಾನು ತಪ್ಪಿಸಿಕೊಳ್ಳಲು ಸಿಕ್ಕವರನ್ನೆಲ್ಲ ಗಾಬರಿಗೊಂಡಿರುವ ಹೋರಿಯಂತೆ ಗುಮ್ಮುತ್ತಿದೆ. ಅಷ್ಟೇ ಆಗ್ತಿರೋದು. ನಮ್ಮೂರಲ್ಲಿ ಜಾತ್ರೆನಲ್ಲಿ ಒಂದು ಹೋರಿ ಗಾಬರಿಗೊಂಡ್ರೆ ಏನು ಮಾಡುತ್ತೆ? ಜಾತ್ರೆ ಒಳಗಡೆ ಸಿಕ್ಕಿದವ್ರು ಕಂಡುಕೊಂಡವ್ರಿಗೆ ಗುಮ್ತಾ ಹೋಗುತ್ತೆ. ಗಾಯ ಆದವ್ರು ಗಾಯ, ಸತ್ತವನು ಸತ್ತ. ಈ ಸರ್ಕಾರ ಗಾಯಗೊಂಡಿರುವ ಹೋರಿ ಥರ ಗುಮ್ತಾ ಹೋಗ್ತಿದೆ. ಕಂಡುಕೊಂಡವ್ರಿಗೆಲ್ಲ ಗುಮ್ತಿದೆ. ಯಾಕೆ ಗುಮ್ಮತ್ತೆ? ಅದ್ರ ಹತ್ರ ಕಾನೂನು ಇದಿಲ್ಲ. ಬಿಕಾಸ್ ನಾನೇನು ಮಾಡಿಲ್ಲ, ಎಲ್ಲ ಕ್ರಮ ತಗೋತಾ ಇದ್ದೀನಿ ಅಂತ ತೋರಿಸುವ ಆತುರ ಜನರಿಗೆ ಮತ್ತು ಮೇಲಕ್ಕೆ ಅಂದರೆ ದೇವರಿಗಲ್ಲ, ಇವರ ರಾಜಕೀಯ ದೇವರುಗಳಿಗೆ. ರಾತ್ರಿ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನು ಸೇರಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು. ವಿಚ್ ಅಕಾರ್ಡಿಂಗ್ ಟು ಮೀ ಓಕೆ ಫೇರ್. ಅವ್ರ ಪ್ರಕಾರ ಸರಿ ಇರ್ಬೋದು, ನಮ್ಮ ಪ್ರಕಾರ ರಾಂಗ್ ಇರ್ಬೋದು. ಅದು CM ಸಿದ್ದರಾಮಯ್ಯ ಇವತ್ತು ತಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರನ್ನು ಕಳಿಸಿದ್ರು ಮನೆಗೆ. ಗೋ ಅಂತ. ಯಾಕೆ ಅಂದರೆ ಈ ವಿಧಾನಸೌಧದ ಬಳಿ ಸನ್ಮಾನ ಮಾಡಬೇಕು ಅಂತ ಒತ್ತಡ ಹೇರಿದ್ದು ಗೋವಿಂದರಾಜು ಅನ್ನೋ ಆರೋಪದ ಮೇಲೆ. ಫೇರ್, ಅವ್ರು ಹೇಳು ಕೊಟ್ಟಿರ್ಬೋದು. ಅವ್ರು ಹೇಳು ಕೊಟ್ಟಿದ್ದನ್ನು ಎಳೆ ಪಾಪು ನಿಪ್ಪಲ್ಲಿಟ್ಕೊಂಡು ಹಾಲು ಕುಡಿಯೋ ಥರ ಚೀಫ್ ಮಿನಿಸ್ಟರ್ ಒಪ್ಪಿರ್ಬೋದು. ಪಾಪು ಅಲ್ಲ, ಪಾಪು ಗೊತ್ತಾಗಿರಲ್ಲ. ಚೀಫ್ ಬಿಟ್ಟು ತಾಯಿ ಏನು ಹೇಳ್ತಾ ಹಂಗೆ ಓಕೆ ಅಂತ ಅಲ್ಲಿ ಕೊಡ್ತಿರ್ಬೇಕು. ಅದು ಹಾಗಿರ್ಬೋದಾಗ CM. ಡಸ್ ನಾಟ್ CM ಹ್ಯಾಸ್ ಇಂಡಿಪೆಂಡೆಂಟ್ ಮೈಂಡ್? ಒನ್ಸ್ ಯು ಅಗ್ರಿ, ಅದು ಯಾರು ಇನ್ಫ್ಲೂಯೆನ್ಸ್ ಆಗಿರಲಿ, ಅದು ಗೋವಿಂದರಾಜುನೋ ಭೀಮರಾಜುನೋ ಯಾರು ಆಗಿರಲಿ, ಒನ್ಸ್ ಯು ಅಗ್ರಿ, ಆರ್ ಯು ನಾಟ್ ಪಾರ್ಟಿ ಟು ಇಟ್? ಒಪ್ಪಿದ್ಮೇಲೆ ಅವರು ಭಾಗ, ನೀವು ಪಾರ್ಟಿ ಅಲ್ವಾ? ಹೀಗದು ಒಪ್ಪೋವಾಗ ನಾನು ಒಪ್ಪಿ ಅವರ ಹೆಸರಿನಲ್ಲಿ ಆದೇಶ ಹೋಗುತ್ತೆ ಕಮಿಷನರ್ಗೆ, ಎಲ್ಲ ತಯಾರಿ ಮಾಡ್ಕೊಳ್ರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ. ಆಮೇಲೆ ನನಗೆ ಸಂಬಂಧ ಇಲ್ಲಪ್ಪ, ನೀನು ಯಾಕೆ ನಿಮ್ಮ ಪುಟ್ಟ, ನೀನು ಯಾಕೋ ಹೇಳಿದೆ ನನಗೆ ಅಂತ ಅಂದ್ಬಿಟ್ರೆ ಇದು ಹೆಂಗಿದೆ? ಇದು ನೋ ಆನರಬಲ್ ಚೀಫ್ ಮಿನಿಸ್ಟರ್, ದಿಸ್ ಇಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್ ಹೇಳ್ತೀನಿ ನಾನು. ಬೇಕಾದ್ರೆ ನಿಮ್ಗೆ ಇದನ್ನು ಆಗಿರ್ಬೋದಿತ್ತು, ಏನಾದ್ರು ಒಂದು ಆ್ಯಕ್ಷನ್ ಆಗಬೇಕಲ್ವಾ, ಅಲ್ಟಿಮೇಟ್ಲಿ ಇದು ಯಾರು ಜವಾಬ್ದಾರಿ ಅಂತ. ಈಗ ಇದೇನಾಗಿದೆ, ಯಾರನ್ನಾದ್ರೂ ಜವಾಬ್ದಾರಿ ಮಾಡಿ ಕೈ ತೊಳ್ಕೊಂಬಿಟ್ರೆ ಸಾಕಾಗಿದೆ ಎಲ್ಲರಿಗೂ. ಹಾಗಾಗಿ ಗಿಸ್ಪೆನ್ಷನ್ನು ಟ್ರಾನ್ಸ್ಫರ್ ಮಾಡಿ ಪೋಸ್ಟಿಂಗ್ ಕೊಡದೇ ಇದ್ದಿದ್ರು ಆಗ್ತಿತ್ತು. ಏನೇ ಇಟ್ಸ್ ಆಲ್ ರೈಟ್. ಅವ್ರಿಗೆ ಯಾವ್ದು ಸರಿನೋ ಅದು ಮಾಡಿದ್ದಾರೆ. ಈಗ ಗೋವಿಂದರಾಜನ್ ಕಳಿಸಿದ್ರು. ಸರಿ, ಇನ್ನೊಂದು ಕಡೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಹೇಮಂತ್ ನಿಂಬಾಳ್ಕರ್ನ ಬದಲಾಯಿಸಿದರು. ಇದಂತೂ ನನ್ನ ಪ್ರಕಾರ ಯಾರು ಹೋಮ್ ಸೆಕ್ರೆಟರಿ ಇದ್ದಾರೋ ಮತ್ತು ಚೀಫ್ ಸೆಕ್ರೆಟರಿ ಇದ್ದಾರೋ ಆಯ್ತಲ್ಲ, ಮತ್ತು ಈ ಚೀಫ್ ಮಿನಿಸ್ಟರ್ಗೆ ಅಡ್ವೈಸ್ ಮಾಡಿರೋರು ಮತ್ತು ಹೋಮ್ ಮಿನಿಸ್ಟರು 4 ಜನ ನನಗೆ ಜೋಕರ್ಗಳ ಥರ ಕಾಣ್ತಾ ಇದ್ದೀರಿಪ್ಪ. ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಮಿನ ಬಗ್ಗೆ ಅರಿವಿಲ್ದಿದ್ರೆ ನೀವು ಯಾವ ಆಫೀಸರ್ಸು ಮತ್ತು ಮಂತ್ರಿಗಳಾಗ್ತೀರಿ? ಐ ಆಮ್ ಸರ್ಪ್ರೈಸ್ಡ್ ಇದರಲ್ಲಿ ಮಾತ್ರ. ಅವ್ರ ಪಾತ್ರದ ಹೇಗೆ ಟೆಕ್ನಿಕಲಿ ಹೇಮಂತ್ ನಿಂಬಾಳ್ಕರ್ ಕ್ಯಾನಾಟ್ ಕಮ್ ಟು ಬ್ಯಾಂಗ್ಳೂರ್ ಸಿಟಿ ಇಂಟೆಲಿಜೆನ್ಸ್. ದೇರ್ ಇಸ್ ಎ DCP ಇಂಟೆಲಿಜೆನ್ಸ್ ಇನ್ ಬ್ಯಾಂಗ್ಳೂರ್. ಅಯ್ಯೋ ರಾಮಚಂದ್ರ, ಕತ್ತೆ ಕಾಯ್ತಾ ಇದ್ದೀರಾ ಎಲ್ಲರೂ? ನಿಮ್ಗಳಿಗೆ ಜ್ಞಾನ ಬೇಡವಾ ಒಬ್ರಿಗೂ? ಹೀಗದು ನೀವು ಯಾರನ್ನಾದ್ರೂ ಮಾಡಿ ಯಾರೋ ಒಬ್ರನ್ನ ಜವಾಬ್ದಾರಿ ಮಾಡಬೇಕು. ಈಗ ಆಗಿರೋ ಸಾವುಗೆ ಬಲಿ ತಗೋಬೇಕು ನಾವು ಈಗ. ಬಟ್ ನಿಮ್ಗೆ ನಂಗೆ ಅರ್ಥನೇ ಆಗ್ತಿಲ್ಲ. ಅಂದರೆ ಅರ್ಥ ಯಾವನ್ನಾದ್ರೂ ಹಿಡ್ಕೊಂಬಂದು ಬಲಿ ಪಶು ಮಾಡು ಅಂತ ನಾವು ತಪ್ಪಿಸ್ಕೊಳಕ್ಕೆ. ಯಾರೋ ಹೌ ಡು ಯು ಡೂ? ADG IG ಇಂಟೆಲಿಜೆನ್ಸ್ಗೂ ಬೆಂಗಳೂರು ನಗರದ ಇಂಟೆಲಿಜೆನ್ಸ್ಗೂ ಸಂಬಂಧ ಇಲ್ಲ. ಇಟ್ ಇಸ್ ಎ DCP ಇಂಟೆಲಿಜೆನ್ಸ್. ಅದಕ್ಕೆ ACPಗಳಿದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ, ಕ್ಯಾಡರ್ ಪೋಸ್ಟ್ ಅದು. ಹಿ ರಿಪೋರ್ಟ್ಸ್ ಡೈರೆಕ್ಟ್ಲಿ ಟು ದಿ ಕಮಿಷನರ್. ಪ್ರತಿ ಪೊಲೀಸ್ ಠಾಣೆಯಲ್ಲಿ ಈ ಬ್ರಾಂಚಿನವರು ಇರ್ತಾರೆ. ಕತ್ತೆ ಕಾಯುತ್ತಿದ್ದರು ಅವರು ನನಗೆ ಅರ್ಥ ಆಗಲಿಲ್ಲ. ಅವ್ರನ್ನೂ ಮಾಡಿ ಕಳಿಸಿದ್ರಂತೆ. ಮಾಡ್ರಿ, ನಮಗೇನೋ ಒಬ್ಬ ಒಳ್ಳೆ ಕಷ್ಟವಾಯ್ತಲ್ಲ. ಇದು ಏನು ಚಿಕ್ಕಪ್ಪನ ಮಕ್ಕಳ ಎಕ್ಸಾಕ್ಟ್ಲಿ. ಅದಕ್ಕೆ ಇದನ್ನು ಹೇಳ್ತಿರೋದು ನಾನು. ಮಾಡಿದ ತಪ್ಪು ಸರಿಗಲ್ಲ, ಕ್ರಮ ಯಾರ ಮೇಲಾರು ಆಗಬೇಕಲ್ಲ. ಈಗ
ಸಂಬಂಧನೇ ಇಲ್ಲದೆ ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ನೀವು ಯಾವನೋ ಒಬ್ಬನ್ ಮಾಡಿ ಜನಕ್ಕೆ ತೋರಿಸ್ಬಿಡ್ಬೇಕು ಫಿಲಮನ್ನು 35mm ಅಲ್ಲಿ ಕಲರ್ ಫಿಲಮ್ ತೋರಿಸ್ಬಿಡೋದೊಂದು. ಆ ಕಲರ್ ಫಿಲಮ್ ತೋರಿಸೋ ಆತ್ರ ಅದ್ರಲ್ಲಿ ಅವ್ರ ರೋಲ್ ಇದೆಯೋ ಇಲ್ವೋ. ನಿಂಬಾಳ್ಕರ್ ಇಸ್ ಗುಡ್ ಆರ್ ಬ್ಯಾಡ್, ವರ್ತ್ ಆರ್ ನಾಟ್ ವರ್ತ್, ಇಂಟೆಲಿಜೆಂಟ್ ಆರ್ ನಾಟ್ ಇಂಟೆಲಿಜೆಂಟ್, ಅದೆಲ್ಲ ಆಮೇಲೆ ನೋಡೋಣಪ್ಪ. ಈ ಕೇಸ್ ಹೌ ಡು ಯು ಹೋಲ್ಡ್ ನನಗೆ ಇಟ್ ಈಸ್ DCP ಇಂಟೆಲಿಜೆನ್ಸ್ ಹೂ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್. ಅದನ್ನ ಯಾರು ಯೋಚನೆನೂ ಮಾಡಲ್ವಲ್ಲ. ನಂಗೆ ಗೊತ್ತಿಲ್ಲಪ್ಪ, ನಂಗೆ ಗೊತ್ತಿಲ್ಲ. ಸರಿ, ಆಮೇಲೆ ಈ ಮಧ್ಯೆ ಲೋಕೋಪಯೋಗಿ ಇಲಾಖೆಗೆ ನಾನು ಲೆಟರ್ ಕೊಟ್ಟಿದ್ದಂತೆ ಅವ್ರು 30-35 ಜನ ಬರ್ತಾರೆ ಸರ್ ಅಷ್ಟೇ ಅಂದಿದಂತೆ. ಅಲ್ಲೊಂದು 300 ಜನ ಬಂದ್ರಂತೆ. ಏನೀಗ ಬಂದರೆ ಸ್ಟೇಜ್ ಮೇಲೆ ಸರ್. ಹಾಂ, ಏನಾಯ್ತು? ಅಲ್ಲ, ಸರ್ಕಾರದ ಪ್ರಕಾರ ಸರ್ಕಾರ ಆರ್ಗನೈಸ್ ಮಾಡಿಕೊಂಡಿರುವಂತಹ ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ವಲ್ಲ. 1,00,000 ಜನ ಬಂದರೂ ಏನೂ ಆಗಿಲ್ಲ. ಏನೂ ಆಗಿಲ್ವಲ್ಲ. ಹಾಗಾಗಿ ಅದನ್ನು ಆಯೋಜನೆ ಮಾಡಿದ್ದಂಥವ್ರು ಜವಾಬ್ದಾರಿ ಯಾಕೆ ಆಗ್ತಾರೆ? ಅಂದ್ರೆ ಏನಾದರೂ ಆದರೆ ಮಾತ್ರನ ಸರ್ ಇದರಲ್ಲಿ ಮಾಡಿ. ಈಗ ಆಗಿರೋದು ಎಲ್ಲಿ? ಗೇಟ್ ಹತ್ರ, ಗೇಟ್ ಒಳಗೆ ಹೊರಗೆ. ಅಲ್ಲೆಲ್ಲ ಕೋರ್ಟಲ್ಲಿ ಯಾರೋ ಹೇಳ್ತಿದ್ರು ಗೇಟ್ ಹೊರಗಡೆ ಅಂತ. ಇಲ್ಲ, ಗೇಟ್ ಒಳಗಡೆ ಆಗಿದೆ. ಸಾವುಗಳು ಕೆಲವೆಲ್ಲ ಗೇಟ್ ಓಪನ್ ಮಾಡಿದ ಮೇಲೆ ಒಳಗಡೆಲೂ ಆಗಿದೆ, ಅದು ಹೊರಗಡೆಲೂ ಆಗಿದೆ. ಎರಡೂ ಕಡೆ ಆಗಿರೋದು. ಅದು ಬರೀ ಹೊರಗಡೆ ಅಲ್ಲ. ಅದು ಸಂಬಡಿ ವಾಸ್ ಟೆಲಿಂಗ್ ಇನ್ ಕೋರ್ಟಲ್ಲಿ ಹೇಳ್ತಿದ್ರು ಹೊರಗಡೆ ಎಲ್ಲ ಆಗಿರೋದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ನೋ ಒಳಗಡೆ ಆಗಿದೆ. ಐ ಡೋಂಟ್ ನೋ ಸರ್ಕಾರಿ ವಕೀಲರು ಇದನ್ನೆಲ್ಲ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾರ್ಯಾರ ಫ್ರೆಂಡ್ಶಿಪ್ಗಳು ಏನೇನಿದೆಯೋ ನಂಗೆ ಗೊತ್ತಿಲ್ಲ. ಏನೋ ಅಲ್ಲ, ಅವ್ರು ಮಾಡಿರೋದ್ರಲ್ಲಿ ಅವ್ರು ತಲೆದಂಡ ಆಗಬೇಕಾದಾಗ ಇವ್ರಿಗೆ ಯಾಕೆ ತಲೆದಂಡ ಮಾಡ್ತೀರಿ? ಅವಾಗ ಒಂದು ಸರ್ಕಾರದ ಕಾರ್ಯಕ್ರಮವನ್ನ ಹೇಳಿದ್ರು, ಕರೆಕ್ಟ್, ಒಪ್ಪಿದ್ರು. ಗೋವಿಂದರಾಜು ಹೇಳಿದ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ವೇ? CM ಹೇಳಿರೋ ಪ್ರಕಾರ ಇದು ಏನೂ ಆಗಲಿಲ್ಲ ಅಂದ್ರೆ ಇದು ಕಾಲಲ್ಲಿ ಎಗರ್ಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಹೇಳುತ್ತಿರೋದು, ಇದು ಗಾಬರಿಗೊಂಡಿರುವ ಹೋರಿಯ ಕತೆ. ಗುದ್ಕೊಂಡು ಹೋಗ್ತಾ ಇರೋದು, ಗುದ್ಕೊಂಡು ಹೋಗ್ತಾ ಇದೆ ಗುಮ್ಮತ್ತೆ ಎಲ್ಲ ಕಡೆಗೆ. ಸರಿ, ಯಾಕಂತೆ ಅವ್ರನ್ನ ಗೋವಿಂದರಾಜನ್ ಅಂದರೆ ಮುಖ್ಯಮಂತ್ರಿಗಳನ್ನ ಬಲವಂತವಾಗಿ ಒಪ್ಪಿಸಿದ್ರಂತೆ. ರೈ ಚೀಫ್ ಮಿನಿಸ್ಟರ್ ಪಾಪುನೇನ್ರೆ ಬಲವಂತ ಒಪ್ಸಿದ್ರು ಅನ್ನಕ್ಕೆ. ಯಾಕೆ ಒಪ್ಕೊಂಡ್ರು ಅವರು? ಬಲವಂತವಾಗಿ ಬುದ್ಧಿ ಇಲ್ಲದೆ ಒಪ್ಪಿಕೊಂಡ ಚೀಫ್ ಮಿನಿಸ್ಟರ್ನ ಈಗ ಹಂಗಾರೆ ಸಸ್ಪೆಂಡ್ ಹಿಮ್ ಅಂತಂದು ಮನ್ನಣ್ಣ. ಇದೆಲ್ಲ ಮಾಡೋ ಮೂಲಕ ಅವ್ರದ್ದು ತಪ್ಪಿದೆ ಅಂತ ಒಪ್ಕೋತಾ ಇದ್ದಂಗೆ ಅಲ್ವಾ ಸರ್? ನನಗೆ ಅರ್ಥ ಆಗ್ತಿಲ್ಲಪ್ಪ. ಎಳೆ ಮಕ್ಕಳ ಥರ ಆಡ್ತಾ ಇದ್ದೀರಿ, ಸ್ವಲ್ಪನೂ ಮರ್ಯಾದೆ ಇಲ್ದಾರ ಲಜ್ಗೆಟ್ಟವ್ರ ಥರ ಆಡ್ತಿದ್ದೀರಿ. ಅಲ್ಲ, ಅನುಭವ ಇಲ್ಲ ಒಬ್ರಿಗೂ ಅನ್ಸುತ್ತೆ. ಹಂಗಾರೆ CM ಬಳಿ ಒಪ್ಸಿ ಆಮೇಲೆ ಪೊಲೀಸರ ಮೇಲೆ ಒತ್ತಡ ಹಾಕಿದ್ರಂತೆ. ಇವೆಂಟ್ ಮ್ಯಾನೇಜ್ಮೆಂಟನ್ನು ಕರ್ಕೊಂಡು ಹೋಗಿದ್ರಂತೆ ಗೋವಿಂದರಾಜು. ಯಾರ ಹತ್ರ? CM ಹತ್ರ. ಹಾಂ, ಕರ್ಕೊಂಡೋದ್ರೆ ಏನೀಗ? ಒಪ್ಸೋದಕ್ಕೆ. ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದಲ್ವಾ? ಕರ್ಕೊಂಡೋಗ್ಬಿಟ್ಟು 1,000 ಜನ ಕರ್ಕೊಂಡು ಹೋಗ್ತಾರಲ್ಲಿ. ಅಷ್ಟು ಒತ್ತಡ ಹಾಕೋ ಪರ್ಸನಲ್ ಇಂಟ್ರೆಸ್ಟ್ ಏನಿರ್ಬೋದು ಸರ್? 1,000 ಇರಬಹುದು, ಯಾಕೆ ಇರಬಾರ್ದು? ಆಲ್ ರೈಟ್. ಈಗ DK ಶಿವಕುಮಾರ್ ಯಾಕೆ RCB ಹೋದ್ರು ಅಂತ ಕೇಳ್ತಿದ್ದಾರೆ. ಆಸ್ ಎ ಇಂಡಿವಿಜುವಲ್ ಆತ RCB ಟೀಮನ್ನು ಇಷ್ಟಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಆದರೆ ಅವರು ಆಸ್ ಎ ಇಂಡಿವಿಜುವಲ್ ವೈಯಕ್ತಿಕವಾಗಿ, ಮಂತ್ರಿಯಾಗಿ ಬೇರೆ. ಓಕೆ, ಈಗ ಅವರು ಹೇಳ್ಕೊಂಡಿರೋದು ನಾನು ಮಂತ್ರಿಯಾಗಿ ನಾನು ಹೋಗಿದ್ದೀನಿ, ಅದು ರಾಂಗ್. ವ್ಯಕ್ತಿಯಾಗಿ ಆತ RCBನ ಇಷ್ಟಪಡೋದೇನು ತಪ್ಪಲ್ವಲ್ಲ. RCBನೋ PCBನೋ WCBನೋ YSBನೋ ಯಾವುದೋ ಒಂದು ಸರ್ಕಾರದ ಭಾಗವಾಗಿ ಹೋಗಿದ್ದೀನಿ ಅಂತ ಹೇಳಿದಾಗಲೇ ಅಲ್ವಾ ಸರ್? 1,000 ಜನ ಬರ್ತಾರೆ, 1,000 ಕೆಲಸ ಮಾಡಿಸ್ಕೊಳ್ಳೋಕ್ಕೆ 1,000 ಕರ್ಕೊಂಡೋಗಿತ್ತು. ಒಪ್ಕೊಳ್ಳೋರು ಯಾರು ಮತ್ತು ತೀರ್ಮಾನ ಮಾಡಿದವ್ರು ಯಾರು? ಹೇಗೇನ್ ವಾಪಸ್ ಕ್ವಶನ್ ಎಲ್ಲಿಗೆ ಬರ್ತಾ ಇದೆ? ಕಬ್ಬನ್ ಪಾರ್ಕ್ ಸ್ಟೇಷನ್. ತೀರ್ಮಾನ ಮಾಡಿದವನು ಯಾರು? ಫೈನಲಿ ಅದನ್ನು ಹೇಳುತ್ತಾನೇ ಇಲ್ಲ. ಅವ್ರು ಕರ್ಕೊಂಬಂದಿದ್ರು, ಇವ್ರು ಕರ್ಕೊಂಬಂದಿದ್ರು, ಇವ್ರು ಒತ್ತಡ ಹಾಕಿದ್ರು, ಅವ್ರು ಒತ್ತಡ ಹಾಕಿದ್ರು, ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡಿದ್ರು. ಬರೀ ಬುರುಡೆ ಬಿಡ್ತಾ ಇದ್ದೀರಿ ಆಚೆ, ಮೂಲ ಹೇಳ್ತಾನೆ ಇಲ್ಲ. ಕಬ್ಬನ್ ಪಾರ್ಕ್ ಸ್ಟೇಷನ್ ವಿಷಯದಲ್ಲೂ ಆಯೋಜಕರು ಕೇಳಿದ್ರಂತೆ, ಇವ್ರು ಕೊಡ್ಲಿಲ್ವಂತೆ, ಮತ್ತೆ ಅವ್ರು ಬಲವಂತವಾಗಿ ಮಾಡಿದ್ರಂತೆ, ಇವ್ರು ಬಲವಂತವಾಗಿ ಕೊಡ್ಬೇಕಾಯ್ತಂತೆ. ಇಲ್ಲೂ ಹಂಗೆ ಆಗ್ತಿದೆ. ಎಸ್. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವಿಜಯೋತ್ಸವದ ವೇಳೆ ಉಂಟಾದ ಕಾಲ್ತುಳಿತಕ್ಕೆ ಬಲಿಯಾದ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ದೊಡ್ಡ ತಿಮಿಂಗಲಗಳನ್ನ ಬಿಟ್ಟು ಸಣ್ಣ ಮೀನುಗಳಿಗೆ ಬಲೆ ಹಾಕಿದೆ. DNA ಮುಖ್ಯ ಲೆಕ್ಕಾಧಿಕಾರಿ, KSCA ಅಧ್ಯಕ್ಷ ರಘುರಾಮ್ ಭಟ್, KSCA ಖಜಾಂಚಿ, RCBಯ ಮಾಲೀಕ ರಾಜೇಶ್ ಮನನ್ ಬಂಧನ ಇನ್ನೂ ಕೂಡ ಆಗಿಲ್ಲ. ಬದಲಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ನ ಸುನಿಲ್ ಮ್ಯಾಥ್ಯೂ, ಕಿರಣ್, ಸುಮಂತ್ ಹಾಗೂ ಎಸ್ಕೇಪ್ಗೆ ಪ್ರಯತ್ನ ನಡೆಸಿದಂತಹ RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಅನ್ನೋರನ್ನ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದೇ ನಿಖಿಲ್ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ
ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ರು. ಕಮಿಷನರ್ ದಯಾನಂದ್ ಅವರು ಅನುಮತಿ ನಿರಾಕರಿಸಿದ ನಂತರವೂ ಕೂಡ ಪೋಸ್ಟ್ ಅನ್ನು ಡಿಲೀಟ್ ಮಾಡಲೇ ಇಲ್ಲ. ಬಂದಿದ್ದ ಈ 4 ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಯಿತು. 14 ದಿನ ನ್ಯಾಯಾಂಗ ಬಂಧನಕ್ಕೆ 4 ಒಪ್ಪಿಸಲಾಗಿದೆ. ಈ ಮಧ್ಯೆ ನೂಕುನುಗ್ಗಲಿಗೆ ವಿರಾಟ್ ಕೊಹ್ಲಿಯ ಕಾರಣ ಅಂತ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ನೈಜ ಹೋರಾಟಗಾರರ ಸಂಘ ದೂರನ್ನ ಕೊಟ್ಟಿದೆ. ಕಾರಣ ಅವ್ರು ಹೇಳ್ತಿರೋದು, ತೆಲುಗು ಸಿನಿಮಾ ಅಲ್ಲು ಅರ್ಜುನ್ಗೆ ಏನ್ ಮಾಡಿದ್ರಿ ನೀವು, ಅದೇ ರೀತಿಯಾಗಿ ನಾವು ಇದನ್ನು ಉದಾಹರಣೆಯಾಗಿ ತಗೊಂಡಿದ್ದೀವಿ ಅಂತ. ಹಂಗಾಗಲ್ಲ ಸರ್, ಹಂಗಾಗಲ್ಲ. ವಿರಾಟ್ ಕೊಹ್ಲಿಗೆ ಅದಕ್ಕೂ ಏನು ಸಂಬಂಧ? ಅವ್ರ ಪ್ಲೇಯರ್ ಅಷ್ಟೇ, ಅದನ್ನ ನೀವು ಬಾ ಅಂದಿದ್ದೀರಿ, ಅವ್ರು ಬಂದಿದ್ದಾರೆ ಅಷ್ಟೇ, ಅವ್ರದ್ದೇನು ಸಂಬಂಧ ಇಲ್ಲ. ಅದು 14 ದಿನ ನ್ಯಾಯಾಂಗ ಬಂಧನ. ಸೋಮವಾರ ಅವ್ರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ಬೋದು, ತೊಗೋಬೋದು ಹೊಸದಾಗಿ ಬೇಲನ್ನು. ರಘುರಾಮ್ ಭಟ್ರನ್ನ ಅರೆಸ್ಟ್ ಮಾಡೋಕ್ಕೆ ಬರಲ್ಲ ಈಗ, ಬಿಕಾಸ್ ಕೋರ್ಟ್ ಹೇಳಿದೆ, ಅವ್ರಿಗೆ ರಕ್ಷಣೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಬೇಕಾದ್ರೆ ಕರೀಬೋದು. KCA ಖಜಾಂಚಿ ಅವರು ಮತ್ತು ಕಾರ್ಯದರ್ಶಿ ಎಲ್ಲರನ್ನೂ. ಇನ್ನು DNA ಮತ್ತು RCB ಅದರ ಮುಖ್ಯಸ್ಥರುಗಳು, ಅವ್ರಿಗೆಲ್ಲ ಸ್ವಲ್ಪ ಟೈಮ್ ಕೊಡಬೇಕು ನೀವು. ಅವ್ರು ಕೋರ್ಟ್ಗೆ ಹೋಗಿ ಜಾಮೀನು ಅಲ್ಲ ರಕ್ಷಣೆಗಳನ್ನೆಲ್ಲ ಪಡ್ಕೊಂಡ ಮೇಲೆ ಅವ್ರನ್ನ ಗೌರವದಿಂದ ಬೇಕಾದ್ರೆ ಕರೆಸ್ಬೋದು. ಅಷ್ಟು ಟೈಮ್ ಅವ್ರು ಯಾಕೆ ಸರ್ ಯಾರೋ ಚಿಕ್ಕಪುಟ್ಟ ಅವ್ರನ್ನ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡೋದಕ್ಕಿರೋ ಅದೇ ಕಮಿಷನರು, ಅಡಿಷನಲ್ ಕಮಿಷನರು, ACP, ಇನ್ಸ್ಪೆಕ್ಟ್ರು, ಅವ್ರನ್ನ ನಿಂಬಾಳ್ಕರ್ ಮತ್ತಿನ್ಯಾರ ಸೇಮ್ ಇದೆ, ಇನ್ನೇನು ಅಲ್ಲ, ಸೇಮ್. ಅದು ಅಡ್ಮಿನಿಸ್ಟ್ರೇಟಿವ್ಲಿ, ಇದು ಲೀಗಲಿ ಅಷ್ಟೇ. ಜುಡಿಷಿಯರಿಗೋಸ್ಕರ ಇದು. ಯಾರನ್ನ ಅರೆಸ್ಟ್ ಮಾಡಿದ್ದೀನಿ? ತಗೊಳ್ಳಿ, ಅರೆಸ್ಟ್ ಮಾಡಿದ್ದೀವಿ 4 ಜನನ. ಯಾರನ್ನ ಸಸ್ಪೆಂಡ್ ಮಾಡಿದ್ವಿ? ತಗೊಳ್ಳಿ 6 ಜನ ಸಸ್ಪೆಂಡ್ ಮಾಡಿದ್ದೀವಿ. ಜವಾಬ್ದಾರರು, ಎಲ್ಲ ಜವಾಬ್ದಾರ. ನಿಂದೇನು ಪತ್ರ? ನಮಗೇನು ಯಾಕೋ ಹೇಳಿದ್ ನೀನು ನನಗೆ ಮಾಡುವಂಥ ಫಂಕ್ಷನನ್ನು ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಮನೆಯಲ್ಲಿ ಪಾಯಸ ಮಾಡಿರ್ತಾರೆ, ಕುಡಿಯೋ 2 ಗ್ಲಾಸು ಅಂತಾರೆ, ಕುಡಿದು ಬಿಡ್ತಾರೆ, ಬೇದಿ ಆಗೋಗುತ್ತೆ. ಆಮೇಲೆ ಬೈತಾರೆ, ಯಾಕೆ ನೀವು ಕುಡಿ ಅಂತ ಹೇಳಿದ್ದಕ್ಕಾಗಿದ್ದು ನನಗೆ ಅಂತಾರೆ. ಕುಡಿಯೋವಾಗ ಏನು ಕತೆ ಕಾಯ್ತಾ ಇದೆಯಾ? ನಿಂಗೆ ಎಷ್ಟು ಬೇಕು ಅಂತ ಗೊತ್ತಾಗಲ್ವಾ? ಸೇಮ್. ಅವನು ಬಂದು 1000 ಹೇಳ್ತಾನೆ, ಕೇಳಿಸ್ಕೊಂಡು ನೀವು ಮಾಡ್ಬಿಟ್ಟು ಈಗ ಕೇಳಿದ್ರೆ ತಪ್ಪು ಗೊತ್ತಿಲ್ಲಪ್ಪ ಅಂತಂದರೆ ಏನು ಮಾಡೋಂಗಿಲ್ಲ. ಸರ್ಕಾರ, ಪೊಲೀಸ್ನವರು, ಅಧಿಕಾರಿಗಳು ನಂಬಿ ಎಲ್ಲ ಮಾಡ್ತೀರಿ. ಅವ್ರದ್ದು ಮುಗಿದ ಮೇಲೆ ಅವ್ರು ಒದ್ದು ನಿಮ್ಮನ್ನು ಹೊರಗಾಕ್ತಾರೆ ಅಥವಾ ಹಿಂಗೆ ಮಾಡ್ತಾರೆ ಏನೋ ಒಂದು. ನೀವೇನು ಅನ್ಕೊಂಡಿರ್ತೀರಿ, ಏನೂ ಆಗದೆ ಇದ್ದರೆ ನಿಮ್ಮ ಪುಣ್ಯ. ಆದಾಗ ಇದಾಗತ್ತೆ. ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ರಾಜಕಾರಣಿಗಳು ಏನು ಬೇಕಾದರೂ ಅಯ್ಯೋ ಮಾಡ್ಬಿಟ್ರೆ ಇದು ಸರ್, ಅದು ನಿಮ್ಮ ಬ್ರದರ್ ಒಬ್ಬರದ್ದು ಬ್ರದರ್. ನನಗೆ ಯಾರು ಬ್ರದರೇ ಇಲ್ವಲ್ಲ, ಸಂಬಂಧಗಳನ್ನೇ ಕಳ್ಕೊಂಡ್ಬಿಡ್ತಾರೆ ಇಲ್ವಲ್ಲ. ಯಾರು ಕಜಿನ್ ಇರಬೇಕು ನೋಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿಪ್ಪ. ತನಗೆ ಬೇಕು ಪರಾರೇ ಆಗ್ಬಿಡ್ತಾರೆ ಬೇಕಾದ್ರೆ. ಸೇಫ್ ಗೇಮ್. ವಿರಾಟ್ ಕೊಹ್ಲಿ ಪೇಲಿ ಎಲ್ಲ ಮಾಡಕ್ಕೆ ಬರಲ್ಲ ಇವರು. ನೋಡೋಣ ಆಮೇಲೆ. ಎಸ್, ಯಾರು ಕೇಳಲ್ಲ. ಈ ಪ್ರಕರಣ ಪ್ರಶ್ನಿಸಿ ದಾಖಲಾಗಿರೋ FIRನ KCA, RCB ಎಲ್ಲ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟು ಅದೇ 3 ಜನಕ್ಕೇನೋ ರಕ್ಷಣೆ ಕೊಟ್ಟಿದ್ದಾರಲ್ಲ. ಹೌದು ಸರ್, KCA ಅವ್ರದ್ದು. ಆಲ್ ರೈಟ್. ಮೇಲ್ನೋಟಕ್ಕೆ ಬಂಧನದಿಂದ ಬಹಳ ದೊಡ್ಡ ಸಾಧನೆ ಆಗ್ತಿತ್ತು ಇವ್ರುಗಳ 4-5 ಜನ 3 ಜನದಿಂದ ಅಂತ ಏನು ಅನ್ನಿಸ್ದೇ ಇರಬಹುದು. ಕೈಗೆ ಸಿಗದೆ ಈ ಒಬ್ರು ಹೋಗೋದಕ್ಕೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾರಲ್ಲ ಸರ್, ಆ ರೀತಿ ಆಗ್ಬಿಟ್ರೆ ಎಲ್ಲೋಗ್ತಾರ್ರಿ ಇವರೆಲ್ಲ? ವಿಜಯ್ ಮಲ್ಯಾನ ಎಲ್ಲೋಗ್ತಾರೆ? ಸರಿ ಇರಬಹುದು, ಬಟ್ ರಕ್ಷಣೆ ಸಿಕ್ಕಿದೆ. ನಾನು ಸಿಕ್ಕಲ್ವೇನೋ ಅನ್ಕೊಂಡಿದ್ದೆ. ರಕ್ಷಣೆಗೆ ಇವರೇ ಹಾದಿ ಮಾಡಿಕೊಟ್ರ ಸರ್? ಯಾರು? ಸರ್ಕಾರದವರು ಹಾದಿ ಮಾಡಿಕೊಟ್ರು ಅಂತ ನಾನು ಕೋರ್ಟ್ ಮೇಲೆ ಹೇಳಕ್ ಬರಲ್ಲ. ಕೋರ್ಟ್ ಏನೋ ಮಸ್ಟ್ ಹ್ಯಾವ್ ಸೀನ್ ಸಮ್ ಲೈನ್ ಆಫ್ ಜಸ್ಟಿಸ್ ನೋಡಿರ್ಬೇಕು. ಅವ್ರು ನೋಡ್ಬಿಟ್ಟು ಕೊಟ್ಟಿರ್ತಾರೆ ಅಲ್ವಾ? ನಾನು ಅನ್ಕೊಂಡಿದ್ದೆ 11 ಜನದ ಕಾಲ್ತುಳಿತ ಆಗಿರೋದ್ರಿಂದ ನೇರವಾಗಿ ಅದಕ್ಕೆ ಸಂಬಂಧಪಟ್ಟ ಸಂಘಟನೆಗಳು ಅದಕ್ಕೆ ಕಾರಣರಾಗುತ್ತಾರೆ ಅಂತ ಮೇಲ್ನೋಟಕ್ಕೆ ಆಸ್ ಆನ್ ಟುಡೇ, ನಾಳೆ ನಮಗೆ ಗೊತ್ತಿಲ್ಲ ತನಿಖೆಯಲ್ಲಿ, ಅದರಿಂದ ಇವ್ನು ಜವಾಬ್ದಾರಿ ಮಾಡ್ತಾರೇನೋ ಹಳೆ ಕೆಲವು ಈ ಸುಪ್ರೀಂ ಕೋರ್ಟಲ್ಲಿ ಆಗಿರೋ ಕೆಲವು ಘಟನೆಗಳು ಈ ಥರದ್ರಲ್ಲೆಲ್ಲ ಅಂತ ಅನ್ಕೊಂಡಿದ್ದೆ. ಏನೋ ಕೋರ್ಟಿಗೆ ಕೊಟ್ಟಾಗಿದೆ ಅವ್ರಿಗೆ, ಅವ್ರು ರಕ್ಷಣೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಂದಾಗ ಅವರು ಯಾರು ಹಾಜರಾಗದೇ ಇರೋರು ಇರ್ತಾರ್ರಿ. ಇವೆಲ್ಲ ಸ್ಟ್ಯಾಂಡರ್ಡ್ ಆರ್ಡರ್ಸ್ ಆಫ್ ಎನಿ ಕೋರ್ಟ್. ನಮ್ಮ ಈ ಬೆಂಚು ಈ ಹೈಕೋರ್ಟ್ ಅಲ್ಲ, ಯಾವ ಕೋರ್ಟ್ ಆದರೂ ಸ್ಟ್ಯಾಂಡರ್ಡ್ ಆರ್ಡರ್ಸು. ಪಾಸ್ಪೋರ್ಟನ್ನ ಒಳಗಡೆ ಇಟ್ಬಿಟ್ಟು ಹೋಗು, ಈ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೋಗಬೇಡ, ಯಾರು ಸಾಕ್ಷಿಗಳಿಗೆ ನೀನು ಒತ್ತಡವನ್ನು ಹಾಕಬೇಡ, ಕಾಣೆ ಆಗಬೇಡ, ಅವ್ರು ಕರೆದಾಗ ಹೋಗು. ಸ್ಟ್ಯಾಂಡರ್ಡ್ ರೀ. ಇವನು ಬೇಲ್ ತಗೊಂಡ್ಬಿಟ್ಟು ರಕ್ಷಣೆ ತಗೊಂಡ್ಬಿಟ್ಟು ನಾನು ತನಿಖೆಗೆ ಹೋಗಲ್ಲ ಅಂದ್ರೆ ಕೇಳ್ತಾನ ಯಾವನರ್ವೆ? ಮತ್ತೆ ಸ್ಟ್ಯಾಂಡರ್ಡ್ ಅವೆಲ್ಲ.
ಆಮೇಲೆ ಇವ್ರು ಕೆ ಸಿ ಏನು ಹೇಳ್ತಾರೆ, ಇದು ನಮ್ಮನ್ನು ನೋಡಿ ಆನ್ಲೈನ್ ಮೂಲಕ ಉಚಿತ ಪಾಸ್ ವ್ಯವಸ್ಥೆ ಮಾಡಿದ್ವಿ. ಇಲ್ಲ, ಎಲ್ಲಿತ್ತದು? ಇತ್ತಾ ಉಚಿತ ಪಾಸ್ ಅಂದರೆ ಮೊದಲಿಗಿತ್ತು ಸರ್, ಆಮೇಲೆ ಅದನ್ನು ಓಪನ್ ಮಾಡಿಬಿಟ್ರು. ಓಪನ್ ಫುಲ್ ಪಾಸ್ ಇದ್ದವರಿಗೆ ಹೆಚ್ಚಿನ ಪ್ರವೇಶ. ಹಾಗಾದ್ರೆ ಓಪನ್ ಯಾಕೆ ಮಾಡಿದ್ರಿ? ಟಿಕೆಟ್ಸ್ ಹಂಚೋಕ್ಕಾಗಲ್ಲ ಅಂತ. ಇದೆಲ್ಲ ಯಾರ ಕನ್ಫ್ಯೂಷನು? ಇದೆಲ್ಲ ಕೋರ್ಟಲ್ಲಿ ಹೇಳಿಲ್ವಾ ಅಂತ? ಇರಲಿಮ್ಮ, ಆಟಗಾರನ್ನು ಕದ್ದು DCMA ವಿಮಾನ ನಿಲ್ದಾಣದ ಸ್ವಾಗತ. ಅದಕ್ಕೆ ನಾನೇನು ಮಾಡಲಿ? ವಿ ಆರ್ ಆಸ್ಕಿಂಗ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಪ್ಪ. DK ಶಿವಕುಮಾರ್ ವಿಮಾನ ನಿಲ್ದಾಣಕ್ಕೆ ಬಂದು ನಿಮ್ಗೆ ಹೂ ಕೊಟ್ಬಿಟ್ರೆ ಅದಕ್ಕೆ ನಾನೇನು ಮಾಡಲಿ? ನನಗೂ ಅದಕ್ಕೂ ಏನು ಸಂಬಂಧ? ನಾನು ಹೇಳಿದ್ನಾ DK ಶಿವಕುಮಾರ್ಗೆ ಅಲ್ಲೋಗ್ಬಿಟ್ಟು ಕೊಟ್ಬಿಟ್ಟು ಬನ್ರಿ ಅಂತ? ಅಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಅನುಮತಿ ಕೊಟ್ಟಂಗೆ ಅಲ್ವಾ ಸರ್, ಸರ್ಕಾರದ ಭಾಗವಾಗಿ ಹೋಗಿ ಅವ್ರನ್ನ ಇನ್ವೈಟ್ ಮಾಡೋದು ಹಂಗಲ್ವಾ ಸರ್? ನೋ. ಕಳ್ಳ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದೋಗಿದ್ದಾನೆ ಅಂದ ತಕ್ಷಣ ಆಯೋಜಕರು ಆ ಕಳ್ಳನಿಗೆ ಒಳಗೆ ಬರೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಅರ್ಥನ? ಅದೇಂಗಾಗತ್ತೆ? DK ಬಂದ್ಬಿಟ್ಟಲ್ಲಿ ಕೊಟ್ಟು ಬಂದಿರ್ಬೋದು, ಕೊಟ್ಟಿದ್ದಕ್ಕೆ ಪರ್ಮಿಷನ್ ಬಂದಿದೆ ಅಂತ ಅರ್ಥನ ಅದು? ಅದೇಂಗಾಗ್ಬಿಡುತ್ತೆ? ಒಂದು ವೇಳೆ ಆಗಿದ್ದರೆ ದೆನ್ ವೈ ಇಸ್ DCM ಆ್ಯಂಡ್ CM ಆರ್ ಸ್ಟಿಲ್ ಕೀಪಿಂಗ್ ಕ್ವೈಟ್? ನೀವು ಹಂಗಾರೆ ಇಲ್ಲೀಗಲ್ ಕಾರ್ಯಕ್ರಮದಲ್ಲಿ ನೀವು ಯಾಕೆ ಭಾಗವಹಿಸಿದ್ರಿ? ಅಥವಾ ಲೀಗಲ್ ಆಗಿದ್ದರೆ ಪೊಲೀಸ್ನವ್ರನ್ನ ಯಾಕೆ ಸಸ್ಪೆಂಡ್ ಮಾಡ್ತೀರಿ? ಹೌದು, ಎರಡೂ ಒಪ್ಕೊಂಡಂಗಲ್ಲ ಇದು. ಆಟಗಾರನ ಕದ್ದು ಮಾಡಿದ್ರು, ವಿಧಾನಸೌಧದಲ್ಲಿ DCM ಸನ್ಮಾನಿಸಿದ್ರು, ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ರು, ಕಾರ್ಯಕ್ರಮ ನಿಲ್ಲಿಸಿದ್ವಿ. ಏಕಾಏಕಿ ಜನ ಸೇರಿದ್ದರಿಂದ ನೂಕುನುಗ್ಗಲಾಗಿದೆ. ನಿನ್ನೆ ಏನು ಹೇಳಿದೆ? ಫೈನಲಿ ಯಾರ ಮೇಲೆ ಹೋಗುತ್ತೆ? ಜನರು. ಏಕಾಏಕಿ ಜನ ಬಂದಿದ್ದಾರೆ. ಅವರ ಅಚಾತುರ್ಯದಿಂದ ಇನ್ನಷ್ಟು ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದ್ದರೂ ಆ ತಪ್ಪುಗಳಿಂದ, ಈ ತಪ್ಪಿಂದ, ಆ ತಪ್ಪಿಂದ ಇದು ಆಗಿದೆ. ಇದಕ್ಕೆ ನೇರವಾಗಿ ನಿರ್ದಿಷ್ಟವಾಗಿ ಕ್ರಿಮಿನಲ್ ಐಡಿಯಾನಲ್ಲಿ ಯಾರ್ದು ತಪ್ಪಿಲ್ಲ ಅಂತ ಹೇಳಿ ಬೇಗ ಮುಗಿಸ್ರಪ್ಪ. ಸುಮ್ಮನೆ ಕಚಡಗಳನ್ನು ತಗೊಂಬಂದು ನಮ್ಮ ಪ್ರಾಣ ಯಾಕೆ ತಿಂತೀರಿ? ಬೆಳಗ್ಗೆ ರಾತ್ರಿ ಈ ಕಥೆನ ಬರೀರಿ. 4 ಪೇಜ್ ರಿಪೋರ್ಟನ್ನು ಬರೆದು ಬಿಸಾಕ್ರಿ. ಕಂತ್ರಿ ಜನ ಬಂದರು, ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಇರಲಿಲ್ಲ. ಅಭ್ಯಪಾರಿಗಳ ಥರ ಬಂದರು, ಬಿದ್ದುಕೊಂಡು ಸತ್ಕೊಂಡು ಹೋದರು. ನಾವು ಹೇಳಿದ್ವಾ ಅಲ್ಲಿ ಬಂದು ಮುಗುರ್ಸ್ಕೊಂಡು ಬಿದ್ಕೊಂಡು ಸಾಯಿ ಅಂತ ಹೇಳಿದ್ವಾ? ಸುಮ್ಮನೆ ಬರೀರಿ, ಅದನ್ನು ಜನದ ಮೇಲೆ ಹಾಕ್ಬಿಟ್ಟು ಬರೆದು ಬಿಸಾಕಿದ್ರೆ ಆಯ್ತಪ್ಪ. ಸುಮ್ಮನೆ ಇದೆಲ್ಲ ಯಾಕೆ ಡ್ರಾಮಾ? ಸರ್, ಕಣ್ಣಿಗೆ ರಾಚೋ ಹಾಗೆ ಇದೆಯಲ್ಲ ಸರ್, ಸತ್ಯ ಉರ್ದೋಗತ್ತೆ ಮೈಯೆಲ್ಲ. ಎಸ್, ಕಣ್ಣಿಗೆ ರಾಚೋ ಹಾಗೆ ಇದೆ. ಇವನಿಲ್ವಂತೆ ಇನ್ಯಾವನು ಸತ್ತಿದ್ದಕ್ಕೆ ಯಾವನು ಹೇಳ್ರಿ? ಹಾಳಾಗೋಗ್ಲಿ. ಬ್ರಹ್ಮ ಮೇಲ್ಗಡೆಯಿಂದ ಶಿವ ತ್ರಿಶೂಲ ತಗೊಂಡು ಚುಚ್ಚುಬಿಟ್ಟ ಎಲ್ಲಾರನು. ಕಚಡಗಳನ್ನು ಕಂತ್ರಿಗಳನ್ನು ತಗೊಂಬಂದು ನಾಲಾಯಕ್ಕಗಳು ಇನ್ವೈಟ್ ಮಾಡಿದ್ರು, ಫ್ರೀ ಮಾಡಿದ್ರು. ದುರಾಸೆಗೆ ತಿನ್ನೋ, ಹೇಸಿಗೆ ತಿನ್ನೋ, ಇನ್ನೇನು ಮಾಡ್ತೀರಿ ದೇಹಗಳೆಲ್ಲ ಕಚಡಗಳಂತಂದು. ಎಸ್, ಜನರ ಮೇಲೆ ಎತ್ತಾಕೋದು. ಯಾವನವನು ಜನರ ಮೇಲೆ ಎತ್ತಾಕೋನು? ಮಣ್ಣು ತಿಂತ ಇದ್ದಂತ ಅವನು. ಹಂಗಾರೆ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕಾಗದೇ ಇದ್ರೆ